ದರ್ಶನ್ ಕೈ ಹಿಡಿದು ಎಳೆದ ಪವಿತ್ರ ಎಸೆದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿ ದರ್ಶನ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಸ್ಟೋರಿಯನ್ನ ವಿ ಆರ್ ಗೋಯಿಂಗ್ ಟು ಬ್ರೇಕ್. ಕೋರ್ಟ್ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ದರ್ಶನ್ ಕೈ ಹಿಡಿದು ಎಳೆದ ಪವಿತ್ರ ಗೌಡ ಕೂಡ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ. ಫೋನ್ ನಂಬರ್ ಕೊಡುವಂತೆ ದುಂಬಾಲು ಪಕ್ಕ ಪೋಲಿಗಳ ತರ ನ್ಯಾಯಾಲಯದ ಮುಂದೆ ಹೈಡ್ರಾಮಾ ಮಾಡ್ಕೊಂಡಿದ್ದಾರೆ ಕೊಲೆ ಆರೋಪಿಗಳಿಬ್ಬರು. ಅಂದು ಜೋಡಿ ಹಕ್ಕಿ, ಇಂದು ಬೇರೆ ಬೇರೆ. ದರ್ಶನ್ ಕೈ ಹಿಡಿದು ಎಳೆದ ಪವಿತ್ರ ಗೌಡ, ಫೋನ್ ನಂಬರ್ ಕೊಡುವಂತೆ ದುಂಬಾಲು. ಹಾಗಾದ್ರೆ ಪವಿತ್ರ ಗೌಡ ಇನ್ನೂ ಕೂಡ ಪೋಲಿತನವನ್ನ ನಿಲ್ಲಿಸಿಲ್ವಾ? ಪತ್ನಿ ವಿಜಯಲಕ್ಷ್ಮಿ ಕ್ಷಮೆಯ ಧರಿತ್ರಿ ಅಂತ ನಾವು ಕರೀತೀವಿ. ಆಕೆಯ ಕ್ಷಮೆಗೆ ಇನ್ನೂ ಕೂಡ ಫಲ ಸಿಗಲಿಲ್ವಾ? ದರ್ಶನ್ ಪವಿತ್ರಾಳ ಸಹವಾಸ ಬೇಡ ಅಂತ ಹೇಳಿ ದೂರ ಹೋದ್ರೂ ಕೂಡ ಪವಿತ್ರಾಳ ಕೀಟಲೆ ತಪ್ತಾ ಇಲ್ಲ. ದರ್ಶನ್ ಕೈ ಹಿಡಿದು ಎಳೆದ ಪವಿತ್ರ ಫೋನ್ ನಂಬರ್ ಕೊಡುವಂತೆ ದುಂಬಾಲು. ಕಾಲೇಜು ಕ್ಯಾಂಪಸ್ಸಿನಲ್ಲಿ ವಿದ್ಯಾರ್ಥಿನಿಯ ಜೊತೆ ನಂಬರ್ ಕೇಳದ ಹಾಗೆ. ಕೋರ್ಟ್ ಮುಂದೆ ಭಾರಿ ಹೈಡ್ರಾಮಾ ನಡೆದಿದೆ. ಅಂದು ಜೋಡಿ ಹಕ್ಕಿ, ಇಂದು ಬೇರೆ ಬೇರೆ. ದರ್ಶನ್ ಸಂಪರ್ಕ ಇಲ್ಲದೆ ಪವಿತ್ರ ಗೌಡ ವಿಲವಿಲ ಒದ್ದಾಡ್ತಾ ಇದ್ದಾರ. ಹಾಗಾದ್ರೆ ಮ್ಯಾರೇಜ್ ಆನಿವರ್ಸರಿ ಮರುದಿನವೇ ದರ್ಶನ್ಗೆ ಮುಜುಗರ. ದರ್ಶನ್ ಕೈ ಹಿಡಿದು ಎಳೆದಂತಹ ಪವಿತ್ರ ಗೌಡ ಗಂಡ ಹೆಂಡತಿ ಚೆನ್ನಾಗಿದ್ದಾರೆ. ಪಾಪ ಪತ್ನಿ ವಿಜಯಲಕ್ಷ್ಮಿಯ ಜೊತೆ ನಟ ದರ್ಶನ್ ಕುಣಿದು ಕುಪ್ಪಳಿಸಿದ್ರು ಮ್ಯಾರೇಜ್ ಆನಿವರ್ಸರಿಯ ಸಂದರ್ಭದಲ್ಲಿ. ಹಾಗಾದ್ರೆ ಈ ಗಂಡ ಹೆಂಡತಿ ಚೆನ್ನಾಗಿರೋದು ಹಿಡಿಸ್ತಾ ಇಲ್ಲ ಪವಿತ್ರ ಗೌಡಗೆ. ಒಂದು ಕೊಲೆ ಪ್ರಕರಣದ ಪ್ರಮುಖ ಆರೋಪಿಯಾಗಿ ಜೈಲಿನಲ್ಲಿ 5 ತಿಂಗಳಿಗೂ ಹೆಚ್ಚು ದಿವಸಗಳ ಕಾಲ ಕಳೆದು ಇಡೀ ಸಮಾಜವೇ ಹೇಳ್ತು ದರ್ಶನ್ ಸಹವಾಸ ಬಿಟ್ಟುಬಿಡು ಅಂತ ಹೇಳಿ. ಕೈಯಲ್ಲೊಂದು ಉದ್ಯಮ ಇದೆ, ಮುದ್ದಾದ ಮಗಳಿದ್ದಾಳೆ. ಪವಿತ್ರ ಗೌಡ ಇನ್ನೂ ಕೂಡ ಬುದ್ಧಿ ಕಲಿಯದೇ ಇದ್ರೆ, ಆಕೆಗೆ ಈ ಚಾಳಿಯನ್ನ ಬಿಡೋದಕ್ಕೆ ಮನಸ್ಸು ಇಲ್ಲದಲೇ ಇದ್ರೆ ನಾಳೆ ದಿನ ಸಮಾಜ ತಿರುಗಿ ಬೀಳುತ್ತೆ. ಇಡೀ ಕರ್ನಾಟಕವನ್ನ ಸಾಕ್ಷಿಯಾಗಿರಿಸಿಕೊಂಡು ಶಾಸ್ತ್ರೋಕ್ತವಾಗಿ ಮದುವೆ ಆಗಿರೋದು ಪತ್ನಿ ವಿಜಯಲಕ್ಷ್ಮಿಯ ಜೊತೆ ದರ್ಶನ್. ಇಡೀ ಕನ್ನಡಿಗರು ಪತ್ನಿ ವಿಜಯಲಕ್ಷ್ಮಿಯನ್ನ ಅತ್ತಿಗೆ ಅಂತೇಳಿ ಅತಿ ಸಂಬೋಧನೆ ಮಾಡೋರಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿ ಮಗ ವಿನೀಶ್ ಜೊತೆ ಒಬ್ಬ ಉತ್ತಮ ತಂದೆಯಾಗಿ, ಪತ್ನಿಗೆ ಉತ್ತಮ ಗಂಡನಾಗಿ ಬದುಕ್ತಾ ಇರತಕ್ಕಂತಹ ದರ್ಶನ್ ಇನ್ನು ಯಾರ ಸಹವಾಸವೂ ಬೇಡ, ನಾನಾಯ್ತು, ನನ್ನ ಹೆಂಡತಿ ಆಯ್ತು, ನನ್ನ ಮಗ ಆಯ್ತು ಅಂತ ಹೇಳಿ ಏನೋ ನೆಮ್ಮದಿಯಾಗಿ ಬದುಕ್ತಿರ್ಬೇಕಾದ್ರೆ ಈಕೆಗೇನು ಬಂದು ದೊಡ್ಡ ರೋಗ? ನಾವು ಹಿಂಗೆ ಹೇಳಬೇಕಾಗಿ ಬರುತ್ತೆ. ಇನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಂತಹ ಸ್ಥಿತಿ ಆಕೆಗೆ ಬರಲಿಲ್ಲ ಅನ್ನೋದಾದ್ರೆ ಇನ್ನು ಯಾವಾಗ ಸರಿಯಾಗೋದು? ಇರುವಂತಹ ಪಶ್ಚಾತ್ತಾಪ ಕೇಂದ್ರ ಕಾರಾಗೃಹ, ಅಲ್ಲಿ ಕೂತು ಕೂಡ ಬುದ್ಧಿ ಕಲಿಯದೇ ಇದ್ರೆ ಇನ್ನು ಯಾವಾಗ ಕಲಿತಾರೆ? ಇವರು ಮಸ್ತಿಷ್ಕಕ್ಕೇನಾಗಿದೆ? ಇವರ ಮನಸ್ಥಿತಿ ಯಾಕೆ ಬದಲಾಗ್ತಾ ಇಲ್ಲ? ಒಂದು ಹೆಣ್ಣಿನ ದಾಂಪತ್ಯ ಜೀವನಕ್ಕೆ ನೋಡಿ, ಒಂದು ಹೆಣ್ಣು ಏನು ಬೇಕಾದರೂ ಸಹಿಸ್ತಾಳೆ. ಗಂಡನ ಅಧ್ವಾನ ಸಹಿಸ್ತಾಳೆ, ಗಂಡ ಕೊಡೋ ದೈಹಿಕ ಹಿಂಸೆಯನ್ನು ಕೂಡ ಸಹಿಸಿಯಾಳು. ಆದರೆ ತನ್ನ ಗಂಡ ಪರಸ್ತ್ರೀಯ ಜೊತೆ ಸಹವಾಸವನ್ನು ಇಟ್ಕೊಂಡಿದ್ದಾನೆ ಅನ್ನೋದನ್ನ ಆಕೆಯ ಕಲ್ಪನೆಯಲ್ಲೂ ಕೂಡ ಯೋಚನೆ ಮಾಡೋದಕ್ಕಾಗಲ್ಲ. ಇದು ನಮ್ಮ ಭಾರತದ ಒಂದು ಹೆಣ್ಣಿನ ಸಂಸ್ಕಾರ ಮತ್ತು ಆಕೆಯ ನಂಬಿಕೆ. ಅಂಥದ್ರಲ್ಲಿ ಪವಿತ್ರ ಗೌಡಾಳ ನೆರಳು ಕೂಡ ನನ್ನ ಗಂಡನ ಶರೀರಕ್ಕೆ ಬೀಳಬಾರ್ದು ಅಂಥೇಳಿ ಗಂಡನನ್ನ, ಕಣ್ಣಿನ ಕೃಷ್ಣಮಣಿಯನ್ನ, ಕಣ್ಣಿನ ರೆಪ್ಪೆಗಳು ಕಾಪಾಡುವಂತೆ ತನ್ನ ಗಂಡನನ್ನು ಕಾಪಾಡ್ಕೊಂಡು ಬಂದ್ಲು ಪತ್ನಿ ವಿಜಯಲಕ್ಷ್ಮಿ. ಆಕೆಯನ್ನು ನಾವು ಕ್ಷಮೆಯ ಧರಿತ್ರಿ ಅಂದ್ವಿ. ಅಂಥದ್ರಲ್ಲಿ ನ್ಯಾಯಾಲಯದ ಮುಂದೆ ಹಿಡಿದು ಎಳಿತಾಳಂತೆ ಪವಿತ್ರ ಗೌಡ. ಇಲ್ಲಿ ಏಕವಚನದ ಪದಪ್ರಯೋಗ. ಕಾರಣ ಈ ಒಂದು ದಾಂಪತ್ಯ ಜೀವನದ ಗೌರವ ನಿಮಗೆ ಅರ್ಥ ಆಗಬೇಕು. ಎಷ್ಟೆಷ್ಟು ಕಷ್ಟಗಳನ್ನು ಸಹಿಸಿಕೊಂಡ್ರು. ದರ್ಶನ್ ಕೈ ಹಿಡಿದು ಎಳೆದಂತಹ ಪವಿತ್ರ ಗೌಡ ನೆಟ್ಟಿಗರಿಂದ ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಫೋನ್ ನಂಬರ್ ಕೊಡುವಂತೆ ದುಂಬಾಲು. ಈ ಪೋಲಿ ಹುಡುಗರು ಕಾಲೇಜ್ ಕ್ಯಾಂಪಸ್ನಲ್ಲಿ ಹುಡುಗಿರ ನಂಬರ್ ಕೇಳ್ತಾರಲ್ಲ, ಹಂಗೆ ನಾಚಿಕೆ ಆಗಬೇಕು. ನ್ಯಾಯಾಲಯದ ಮುಂದೆ ಭಾರಿ ಹೈಡ್ರಾಮಾ ಆಗಿದೆ. ದರ್ಶನ್ ಕೈ ಹಿಡಿದು ಎಳೆದಂತಹ ಪವಿತ್ರ ಗೌಡ, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿವರು.
ಒಂದು ತಾತ್ಸಾರವಾದ ಪ್ರಕರಣದ ಆರೋಪಿಗಳಲ್ಲ. ಯಾವುದಾದ್ರೂ ಒಂದು ತಂತಿ ಬೇಲಿ ಕದ್ದಿರೋ ಪ್ರಕರಣನೋ ಅಥವಾ ಪಕ್ಕದ ಮನೆ ಕೋಳಿ ಕದ್ದಿರೋ ಪ್ರಕರಣ ಅಲ್ಲ. ಒಬ್ಬ ಮನುಷ್ಯನನ್ನು ಅತ್ಯಂತ ನಿರ್ದಯವಾಗಿ ಕೊಲ್ಲಲಾಗಿದೆ. ಆ ತರಹದ ಆರೋಪಗಳು ಇವರು ಇಬ್ಬರ ತಲೆ ಮೇಲಿರುವಂತಹದ್ದು. ಇವ್ರು ಯಾರು ಕಳಂಕ ರಹಿತರಾಗಿ ಹೊರಗೆ ಬಂದಿಲ್ಲ. ಇವರೆಲ್ಲರೂ ಈಗಲೂ ಅಕ್ಯೂಸ್ಡ್ಗಳು. ಯಾವುದೇ ಕ್ಷಣ ಯಾವುದೇ ತರಹದ ತೀರ್ಪು ಬೇಕಾದರೂ ಬರಬಹುದಾದಂತಹ ಪ್ರಕರಣ ಇದು. ಹೈ ಪ್ರೊಫೈಲ್ ಪ್ರಕರಣ. ಶ್ವೇತ ಬಣ್ಣದ ಸ್ಯಾರಿ ಹಾಕ್ಕೊಂಡು, ಮನಸ್ಸು ಕೂಡ ಅಷ್ಟೇ ಶ್ವೇತವಾಗಿರಬೇಕು ತಾನೆ. ಬಿಳಿ ಬಣ್ಣದ ಸ್ಯಾರಿ ಹಾಕ್ಕೊಂಡು ಕೋರ್ಟ್ ಮುಂಭಾಗದಲ್ಲಿ ಬರ್ತಾ ಇರುವಂತಹ ಪವಿತ್ರ ಗೌಡಳ ಮನಸ್ಸು ಶ್ವೇತವಾಗಿಲ್ಲ, ಮನಸ್ಸು ಕೂಡ ಬಿಳಿಯಾಗಿರಬೇಕಿತ್ತು. ಇದು ನೆಟ್ಟಿಗರ ಮಾತು, ನಮ್ಮ ನಿರ್ಧರಿತ ಸಾಲುಗಳಲ್ಲ. ಫ್ರೀಡಮ್ ಟಿವಿಗೆ ಪವಿತ್ರ ಗೌಡ ಯಾವ ತರಹದ ದುಶ್ಮನೂ ಅಲ್ಲ. ಇನ್ನು ನಮ್ಮ ದರ್ಶನ್ ಕೂಡ ನಮ್ಮ ಹತ್ತಿರದ ಸಂಬಂಧಿಯೂ ಅಲ್ಲ. ನಟ ದರ್ಶನ್ ಪತ್ನಿಗೆ ಸಾಕಷ್ಟು ಬಾರಿ ಹಿಂಸೆ ಕೊಟ್ಟಿದ್ರು. ಪತ್ನಿಗೆ ಯಾವುದೇ ತರಹದಲ್ಲೂ ಕೂಡ ನೆಮ್ಮದಿ ಕೊಡ್ತಾ ಇರಲಿಲ್ಲ. ಅಂತಹ ಒಬ್ಬ ಮನುಷ್ಯ ಸರಿದಾರಿಗೆ ಬಂದ ನಂತರವೂ ಕೂಡ ಈಕೆ ಆತನ ಸಹವಾಸವನ್ನು ಬಯಸ್ತಾಳೆ ಅನ್ನೋದಾದ್ರೆ ಈಕೆಯ ಉದ್ದೇಶ ಏನು? ಈಕೆಯ ಉದ್ದೇಶ ಏನು? ಈಕೆಗೆ ಅನುಕೂಲವಾಗುವಂತಹ ಉದ್ಯಮ ಕೈಯಲ್ಲಿದೆ, ಮುದ್ದಾದ ಮಗಳಿದ್ದಾಳೆ, ಬೇಕಾದರೆ ಸಿನಿಮಾವನ್ನು ಕೂಡ ಪ್ರೊಡ್ಯೂಸ್ ಮಾಡಬಹುದಾದ ಎಲ್ಲ ಶಕ್ತಿಯೂ ಈಕೆಗಿದೆ. ಇನ್ನೇನು ಬೇಕು? ಒಂದು ಸಂಸಾರವನ್ನು ಹಾಳು ಮಾಡಿ ಸಿಗಬಹುದಾದಂತಹ ಪ್ರಯೋಜನವಾದರೂ ಏನು? ಇಡೀ ಕರ್ನಾಟಕವೇ ಸಾಕ್ಷಿ. ಅದಕ್ಕೆ ಇಡೀ ಕರ್ನಾಟಕವೇ ಸಾಕ್ಷಿ. ಇನ್ನು ಈ ಅಪ್ಪನಿಗಾದರೂ ಬುದ್ಧಿ ಬೇಡವಾ? ಮುರಿದೋಬಿತ್ತು ದರ್ಶನ್ ಪವಿತ್ರ ಸಂಬಂಧ. ಒಂದರ್ಥದಲ್ಲಿ ತಲಾಖ್ ಅಂತ ಹೇಳ್ಬೋದು. ಫೋನ್ ನಂಬರ್ ಕೊಡಲು ದರ್ಶನ್ ನಿರಾಕರಣೆ. ಇದು ದರ್ಶನ್, ಇದು ಗಂಡಸು. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ಪತ್ನಿ ವಿಜಯಲಕ್ಷ್ಮಿ ಪ್ರಾರ್ಥನೆ ಫಲಿಸ್ತಾ. ಹಾಗಾದ್ರೆ ಮುರಿದೋಬಿತ್ತು ದರ್ಶನ್ ಪವಿತ್ರ ಸಂಬಂಧ. ಕೊಡುವಂತ ಅವಳು, ಕೊಡಲ್ಲ ಅಂತ ಇವರು. ಫೋನ್ ನಂಬರ್ ಕೊಡಲು ದರ್ಶನ್ ನಿರಾಕರಣೆ. ಘನ ನ್ಯಾಯಾಲಯದ ಮುಂಭಾಗ. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ನಾನು ಕೊಡೋದಿಲ್ಲ ನನ್ನ ನಂಬರು. ಅದು ಕೇವಲ ಬರೀ ನಂಬರ್ ಆಗಿರಲಿಲ್ಲ. ಪತ್ನಿ ವಿಜಯಲಕ್ಷ್ಮಿಗೆ ಕೊಟ್ಟ ಪ್ರಮಾಣ, ಮಗ ವಿನೀಶ್ ತಲೆ ಮೇಲಿಟ್ಟು ಕೊಟ್ಟಂತಹ ಪ್ರಮಾಣ ಅದು. ಆ ಪ್ರಮಾಣ ಮುರಿಯೋದಕ್ಕೆ ದರ್ಶನ್ ಇಷ್ಟಪಟ್ಟಿಲ್ಲ. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ಹೆಂಗ್ ಬಂದ್ರೋ ಹಂಗೆ ಹೋದ್ರು ಪವಿತ್ರ ಗೌಡ. ಮುರಿದು ಬಿತ್ತು ದರ್ಶನ್ ಪವಿತ್ರ ಸಂಬಂಧ. ಅಕ್ಕಪಕ್ಕದಲ್ಲಿ ಮಾಧ್ಯಮಗಳಿರ್ತಾರೆ, ಅವ್ರ ಕ್ಯಾಮರಾಗಳ ಆನ್ ಆಗೇ ಇರುತ್ತೆ ಅನ್ನೋ ಪರಿಜ್ಞಾನ ಬೇಡ? ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ಈಕೆಗೇನಾಗಿದೆ ಅನ್ನುವಂಥದ್ದೇ ಅರ್ಥ ಆಗ್ತಾ ಇಲ್ಲ. ಮುರಿದು ಬಿತ್ತು ದರ್ಶನ್ ಪವಿತ್ರ ಸಂಬಂಧ. ನಂಬರ್ ಕೊಡು ಅಂತ ಹೇಳಿ ಕ್ಯಾಂಪಸ್ ಮುಂಭಾಗ ವಿದ್ಯಾರ್ಥಿಗಳು ಆಟ ಆಡ್ದಂಗೆ ಆಟ ಆಡ್ತಿದ್ದಾರೆ. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ಅನುಭವಿಸಿದ್ದು ಸಾಕಾಯಿತು. ಜೈಲಿಂದ ಬಂದ ಮೇಲೆ ಏಕಪತ್ನಿ ವೃತಸ್ಥ ಈಗ ನಟ ದರ್ಶನ್. ದರ್ಶನ್ ಮನಸ್ಸು ಈಗ ಜಂಗಮ ಅಲ್ಲ, ತಟಸ್ಥ. ಫೋನ್ ನಂಬರ್ ಕೊಡಲು ದರ್ಶನ್ ನಿರಾಕರಣೆ. ನಂಬರ್ ಕೊಡೋದಿಲ್ಲ ಅಂತ ಹೇಳಿ ಮೂಗು ಮುರ್ಕೊಂಡು ಹೋಗಿದ್ದಾರೆ ದರ್ಶನ್. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. ಜೈಲಿಂದ ಬಂದ ಮೇಲೆ ಏಕಪತ್ನಿ ವೃತಸ್ಥ. ಈಗ ಸಂಸಾರಿ ದರ್ಶನ್, ಸನ್ಯಾಸಿ ಅಲ್ಲ. ಆತನ ಮನಸ್ಸು ಜಂಗಮವಾಗಿ ಎಲ್ಲೂ ಓಡಾಡ್ತಾ ಇಲ್ಲ, ತಟಸ್ಥವಾಗಿದೆ. ಶೂಟಿಂಗ್ ಆಯಿತು, ದುಡಿಯಕ್ಕೆ ಹೋಯ್ತಾರೆ, ಅಲ್ಲಿಂದ ಸೀದಾ ಮನೆಗೆ. ಪತ್ನಿ ವಿಜಯಲಕ್ಷ್ಮಿ ಆಯಿತು, ತನ್ನ ಕುದುರೆ ಆಯಿತು, ತನ್ನ ನಾಯಿ ಆಯಿತು, ತನ್ನ ಹಸು ಆಯ್ತು ಅಂತ ಹೇಳಿ ಫಾರ್ಮ್ ಹೌಸ್ನಲ್ಲಿ ಕಾಲ ಕಳೀತಾರೆ. ನನಗೆ ರಾಜರಾಜೇಶ್ವರಿಯ ರಾಣಿನೂ ಬೇಡ, ರಾಜರಾಜೇಶ್ವರಿಯ ಪವಿತ್ರ ಗೌಡನೂ ಬೇಡ, ಸುಬ್ಬಿನೂ ಬೇಡ, ಸುಬ್ಬಿ ಸಹವಾಸನೂ ಬೇಡ ಅಂತ ಹೇಳಿ ಪತ್ನಿ ಮಕ್ಕಳ ಜೊತೆ ಚೆನ್ನಾಗಿದ್ದಾರೆ ನಟ ದರ್ಶನ್. ಫೋನ್ ನಂಬರ್ ಬದಲಿಸಿದ್ದ ದರ್ಶನ್. ಫೋನ್ ನಂಬರ್ ಬದಲಿಸಿದ್ರು. ಅದಕ್ಕೆಲ್ಲ ಕಾರಣ ಪತ್ನಿ ವಿಜಯಲಕ್ಷ್ಮಿ. ನೀನು ಇದೇ ನಂಬರ್ ಇಟ್ಕೊಂಡ್ರೆ ನಾಳೆ ದಿನ ಮನಸ್ಸು ಬಂದಾಗ ಮಾರ್ಗ ಬದಲಿಸ್ತೀಯ ಅಂತ ಹೇಳಿ ನಂಬರ್ ಬದಲಾಯಿಸಿದ್ರು ಪತ್ನಿ ವಿಜಯಲಕ್ಷ್ಮಿ. ತನ್ನ ಗಂಡನನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ಎಲ್ಲೆಲ್ಲಿಯ ದೇವಸ್ಥಾನಕ್ಕೆ ಹೋದ್ರು ಈ ಹೆಂಡತಿ. ಒಂದು ಹೆಂಡತಿ ತನ್ನ ಗಂಡನಿಗೆ ಮಾಡಬಹುದಾದ ಸಾಧ್ಯಾಂತ ಸೇವೆಗಳನ್ನ ಪತ್ನಿ ವಿಜಯಲಕ್ಷ್ಮಿ ಮಾಡಿದ್ರು. ಅದನ್ನ ಮರೆಯೋದಕ್ಕೆ ಸಾಧ್ಯನಾ ದರ್ಶನಿಗೆ? ಮೂಕಾಂಬಿಕಾ ದೇವಾಲಯಕ್ಕೆ ಹೋದ್ರು, ಅಲ್ಲಿಂದ ಬಂದ ನಂತರ ನೇಪಾಳದ ದೇವಸ್ಥಾನಕ್ಕೂ ಹೋದ್ರು, ಅಲ್ಲಿಂದ ಬಂದ ನಂತರ ಅದು ಯಾರೋ ಹೇಳಿದ್ರಂತೆ ನೀನು ಕೇರಳದ ದೇವಸ್ಥಾನಕ್ಕೆ ಹೋದ್ರೆ ನಿನ್ನ ಗಂಡ ಬೇಗ ರಿಲೀಸ್ ಆಗ್ತಾರೆ ಅಂತ ಹೇಳಿ ಪಾಪ ಆತುರಾತುರದಲ್ಲಿ ನೇಪಾಳದಿಂದ ಬಂದ ಪತ್ನಿ ವಿಜಯಲಕ್ಷ್ಮಿ ಮತ್ತೆ ಕೇರಳಕ್ಕೆ ಹೋದ್ರು. ಈ ತರಹದ ಹೆಂಡತಿ ಯಾರಿಗೆ ಎಲ್ಲಿ ಸಿಗ್ತಾರ್ರಿ? ಇಷ್ಟೆಲ್ಲ ಸೇವೆಗಳನ್ನ ಮಾಡಿದ ಪತ್ನಿ ವಿಜಯಲಕ್ಷ್ಮಿಯನ್ನ ಮರೆಯೋದಕ್ಕೆ ಸಾಧ್ಯನಾ?
ಪತ್ನಿ ವಿಜಯಲಕ್ಷ್ಮಿ ಮಾಡಿದ ತ್ಯಾಗನೇ ದರ್ಶನ್ಗೆ ಕೋರ್ಟ್ನ ಎದುರುಗಡೆ ನೆನಪಾಗಿರೋದು. ರಾಜರಾಜೇಶ್ವರಿಯ ರಾಣಿಯೊಬ್ಬರು ಬಂದು ಕೈಗೆ ಮೊಬೈಲ್ ಕೊಟ್ಟು ನಂಬರ್ ಯಾಕೆ ಬದಲಾಯಿಸಿದ್ಯಾ, ನಂಬರ್ ಕೊಡು ಅಂತ ಕೇಳಿದಾಗ ಒಲ್ಲೆ ಅಂತ ಹೋದ್ರು ದರ್ಶನ್. ಕಾರಣ ಅಲ್ಲಿ ಕಂಡಿದ್ದು ಆತನಿಗೆ ತನ್ನ ಪತ್ನಿ ವಿಜಯಲಕ್ಷ್ಮಿಯ ತ್ಯಾಗ. ನಾನೀಗ ಸನ್ಯಾಸಿ ಅಲ್ಲ, ಸಂಸಾರಿ ಅನ್ನೋದನ್ನ ಸಾಬೀತು ಮಾಡಿದ್ರು ದರ್ಶನ್. ತನ್ನ ಪತ್ನಿ ವಿಜಯಲಕ್ಷ್ಮಿ ಗಂಡ ಜೈಲಲ್ಲಿದ್ದಂತಹ ಸಂದರ್ಭದಲ್ಲಿ ಆತನಿಗೆ ಬೆನ್ನು ನೋವು ಉಲ್ಬಣಗೊಂಡಿದೆ ಅಂತ ತಿಳಿದಾಗ ಪಾಪ ಆ ಹೆಣ್ಣುಮಗಳು ಎಲ್ಲಿತ್ತೋ ನೋಡಿ. ಇದು ಕೋರ್ಟ್ ಆವರಣಕ್ಕೆ ಹೋಗುವಂತಹ ಸಂದರ್ಭದ ದೃಶ್ಯ. ಬಿಳಿ ಬಣ್ಣದ ಸ್ಯಾರಿ ಉಡ್ಕೊಂಡು ಬರ್ತಾ ಇರುವಂತಹದ್ದು. ಇದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿಯವರು. ಆ ಕಡೆ ಕೋರ್ಟ್ ಆವರಣಕ್ಕೆ, ಕೋರ್ಟ್ಗೆ ಹಾಜರಾಗುವಂಥ ಸಂದರ್ಭದ ದೃಶ್ಯ ಅದು. ಸೊ ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಮುಖಾಮುಖಿ ಆಗ್ತಾರೆ. ಇಷ್ಟು ದಿನ ಆಯಿತು ನಾವು ಮಾತನಾಡೇ ಇಲ್ಲ, ನಿಮ್ಮ ನಂಬರಿಗೆ ಫೋನ್ ಮಾಡಿದ್ರೆ ಫೋನ್ ಸಿಗ್ತಾ ಇಲ್ಲ. ನೋಡಿ ದರ್ಶನ್ ಡಿ ಬಾಸ್, ಅವರ ಅಭಿಮಾನಿಗಳಿಗೆ ಡಿ ಬಾಸು, ನಮಗೆ ಕೊಲೆ ಆರೋಪಿ ನಟ ದರ್ಶನ್. ಮತ್ತೊಂದು ಕಡೆ ಕೊಲೆ ಆರೋಪಿ ನಟಿ ಪವಿತ್ರಾ ಗೌಡ, ಮಾಜಿ ಜೈಲು ಕೈದಿಗಳಿಬ್ಬರು ಕೋರ್ಟ್ ಆವರಣಕ್ಕೆ, ಕೋರ್ಟಿಗೆ ಹಾಜರಾಗುವ ಸಂದರ್ಭದ ದೃಶ್ಯವನ್ನು ನೀವೀಗ ಗಮನಿಸ್ತಾ ಇದ್ದೀರಿ. ತುಂಬ ದಿವಸಗಳಾಯಿತು ಫೋನ್ನಲ್ಲಿ ಮಾತನಾಡದೆ, ನಾನು ನಿನಗೆ ಫೋನ್ ಮಾಡಿದ್ರು ಫೋನ್ ಸಿಗ್ತಾ ಇಲ್ಲ, ನಿನ್ನ ನಂಬರ್ ಸ್ವಿಚ್ ಆಫ್ ಆಗಿದೆ, ಫೋನ್ ನಂಬರ್ ಏನಾದರೂ ಬದಲಿಸಿದೆಯಾ, ಏನಾದರೂ ಹೊಸ ನಂಬರ್ ಖರೀದಿ ಮಾಡ್ಕೊಂಡಿದ್ರೆ ಕೊಡು ನಂಬರು ಅಂಥೇಳಿ ಆತನನ್ನು ಅಪ್ರೋಚ್ ಮಾಡುವಂತಹ ಪವಿತ್ರಾ ಗೌಡ. ನನಗೆ ಹೆಂಡತಿ ಮಕ್ಕಳಿದ್ದಾರೆ, ನಾನು ಸರಿದಾರಿಗೆ ಬಂದಿದ್ದೀನಿ, ನಾನು ನಂಬರ್ ಕೊಡುವಂತಹ ಪರಿಸ್ಥಿತಿಯಲ್ಲಿಲ್ಲ ಅಂಥೇಳಿ ಮೂತಿ ತಿರುಗಿಸ್ಕೊಂಡು ಹೋದ್ರು ನಟ ದರ್ಶನ್. ನಂಬರ್ ಕೊಟ್ಟು ಮತ್ತೊಂದು ಶೆಡ್ಡಿಗೆ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರಬಾರ್ದಲ್ಲ. ಹೊಸ ನಂಬರ್ ಕೊಟ್ಟು ಪಟ್ಟಣಗೆರೆ ಶೆಡ್ಡಿನ ಹಾಗೆ ಮತ್ತೊಂದು ಶೆಡ್ಡಿಗೆ ಹೋಗಬಹುದಾದ ಪರಿಸ್ಥಿತಿ ನಿರ್ಮಾಣ ಆಗಬಾರದು ಅನ್ನೋ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ A1 ಆರೋಪಿ ನಟಿ ಪವಿತ್ರಾ ಗೌಡಗೆ ನಂಬರ್ ಕೊಡೋದಕ್ಕೆ ಒಪ್ಪಿಗೆ ಇರಲಿಲ್ಲ ದರ್ಶನ್ ರವರದ್ದು. ಕೋರ್ಟಿಗೆ ಬರುವಂತಹ ಸಂದರ್ಭದಲ್ಲಿ ಪತ್ನಿ ವಿಜಯಲಕ್ಷ್ಮಿಯ ಸಾಕಷ್ಟು ಸಲಹೆಗಳು ಇದ್ದಿರಲೂಬಹುದು, ಅದರಲ್ಲಿ ಯಾವ ಸಂಶಯಗಳು ಬೇಡ. ಕೋರ್ಟ್ ಆವರಣದ ಹೊರಗಡೆ ಪತ್ನಿ ವಿಜಯಲಕ್ಷ್ಮಿಯ ಕಣ್ಗಾವಲು ಇದ್ದಿರಲೂಬಹುದು, ಅದನ್ನು ಕೂಡ ಅಲ್ಲೆಗಳೆಯೋದಕ್ಕೆ ಸಾಧ್ಯ ಇಲ್ಲ. ಮುರಿದು ಬಿತ್ತು ದರ್ಶನ್ ಪವಿತ್ರಾ ಸಂಬಂಧ, ಯಾವುದೇ ಕಾರಣಕ್ಕೂ ಇನ್ನೂ ಜಾಯಿಂಟ್ ಆಗೋದಿಲ್ಲ. ಫೋನ್ ನಂಬರ್ ಕೊಡಲು ದರ್ಶನ್ ನಿರಾಕರಣೆ ಮಾಡಿದ್ರು. ಕೈಗೆ ಮೊಬೈಲ್ ಕೊಟ್ಟರು ಒಲ್ಲೆ ಎಂದ ದರ್ಶನ್. RR ನಗರದ Q2 ಬೇಡ, ರಾಜರಾಜೇಶ್ವರಿ ನಗರದ ಸುಬ್ಬಿನೂ ಬೇಡ, ಆಕೆ ಸಹವಾಸನೂ ಬೇಡ, ಮತ್ತೊಂದು ಶೆಡ್ಡಿಗೆ ಹೋಗೋ ಪರಿಸ್ಥಿತಿನೂ ಬರೋದು ಬೇಡ. ಫೋನ್ ನಂಬರ್ ಬದಲಿಸಿದ್ದ ದರ್ಶನ್. ಕೊಡು ಅಂತ ಹೇಳಿ ಪವಿತ್ರಾ ಗೌಡ, ಕೊಡಲ್ಲ ಅಂತ ಹೇಳಿ ನಟ ದರ್ಶನ್. ಪವಿತ್ರಾಗೆ ನಂಬರ್ ಸಿಗದಂತೆ ಎಚ್ಚರ ವಹಿಸಿದ್ದ ನಟ ದರ್ಶನ್. ವಿಜಯಲಕ್ಷ್ಮಿ ಜೊತೆಗೆ ದರ್ಶನ್ ಚಂದದ ಸಂಸಾರ ಮಾಡ್ಕೊಂಡಿದ್ದಾರೆ. ಮುರಿದು ಬಿತ್ತು ದರ್ಶನ್ ಪವಿತ್ರಾ ಸಂಬಂಧ. ಇನ್ನು ಯಾವ ಕ್ಷೇತ್ರದ, ಅದು ರಾಜರಾಜೇಶ್ವರಿ ಅಂತಲ್ಲ, ಯಾವ ಕ್ಷೇತ್ರದ ಹೆಣ್ಣುಮಕ್ಕಳು ಬಂದರೂ ಇನ್ನು ದರ್ಶನ್ರನ್ನ ಬದಲಿಸೋದಕ್ಕೆ ಸಾಧ್ಯ ಇಲ್ಲ. ಆರು ತಿಂಗಳಿಗೂ ಹೆಚ್ಚು ದಿವಸಗಳ ಕಾಲ ಜೈಲಲ್ಲಿ ಕಾಲ ಕಳೆದ ನಟ ದರ್ಶನ್ ಬದಲಾಗಿದ್ರು. ಪತ್ನಿ ವಿಜಯಲಕ್ಷ್ಮಿಯ ತ್ಯಾಗವನ್ನ ನೆನೆಸ್ಕೊಂಡು ಸಂಸಾರಿಯಾಗಿ ಬದಲಾಗಬೇಕು ಅಂತ ಹೇಳಿ ಈಗ ಬದಲಾಗಿದ್ದಾರೆ ನಟ ದರ್ಶನ್. ನಟಿ ಪವಿತ್ರಾ ಗೌಡ ಈಗ ಒಂಟಿ ಜೈಲಿಂದ ಬಂದ ಮೇಲೆ ಪವಿತ್ರ ಏಕಾಂಗಿ. ಆಕೆಗೂ ಒಂದು ಸಲಹೆ ಕೊಡ್ತೀವಿ. ಆಕೆ ಯಾಕೆ ಏಕಾಂಗಿ ಆಗ್ತಾರೆ? ಚಂದದ ಮಗಳಿದ್ದಾರೆ, ಕೈಯಲ್ಲೊಂದು ಉದ್ಯಮ ಇದೆ, ಅನುಕೂಲಕ್ಕೆ ತಕ್ಕನ ಹಾಗೆ ಬ್ಯಾಂಕ್ ಬ್ಯಾಲೆನ್ಸ್ಗಳಿದ್ದಾವೆ, ಸ್ವಂತ ಮನೆ ಇದೆ, ಇರೋದಕ್ಕೆ ಸೂರಿದೆ, ಇನ್ನು ಡಿಸೈನಿಂಗ್ ಶಾಪ್, ಅದೇ ಉದ್ಯಮ ಅಂತ ಹೇಳಿ
ಸಿನಿಮಾದಲ್ಲಿ ಬೇಕಾದರೆ ಪೋಷಕ ನಟಿಯಾಗೂ ಕೂಡ ಪಾತ್ರ ವಹಿಸ್ಬೋದು. ಇನ್ನೂ ಸ್ವಲ್ಪ ಜಾಸ್ತಿ ಮೇಕಪ್ ಹಾಕ್ಕೊಂಡ್ರೆ ನಟಿಯಾಗಿಯೂ ಕೂಡ ಆ್ಯಕ್ಟ್ ಮಾಡ್ಬೋದು. ಇಷ್ಟೆಲ್ಲ ಅವಕಾಶಗಳಿದ್ರೂ ಕೂಡ ಒಂಟಿ ಹೆಂಗಾಗ್ತಾರ್ರಿ? ಒಂಟಿ ಹೆಂಗಾಗ್ತಾರೆ? ಒಂಟಿ ಆಗೋದಕ್ಕೂ ಸಾಧ್ಯ ಇಲ್ಲ. ಅವರಿಗೂ ಕೂಡ ಉತ್ತಮವಾದ ಅನುಕೂಲಗಳಿದೆ. ಇನ್ನಾದರೂ ನಟ ದರ್ಶನ್ ರವರ ಸಹವಾಸ ಬಿಡ್ತಾರ ಪವಿತ್ರ ಗೌಡ ಅಂತ ನೋಡಿದ್ರೆ ನೋ. ಆ ಯೋಚನೆಗೆ ಬಿದ್ದಿಲ್ಲ ಆ ಯಮ್ಮ. ಮತ್ತದೇ ಹಳೆ ಪವಿತ್ರ ಗೌಡ, ಮತ್ತದೇ ಹಳೆ ಸ್ಟೈಲು. ಇದು ಹಿಂಗೆ ಮುಂದುವರೆದ್ರೆ ನಿಜಕ್ಕೂ ಕೂಡ ಸಮಾಜ ಬೇರೆ ತರಹನೇ ಟ್ರೀಟ್ ಮಾಡುತ್ತೆ. ದರ್ಶನ್ಗಾಗಿ ಪವಿತ್ರ ಗೌಡ ಹಂಬಲ. ಇಂದು ಕೋರ್ಟ್ನಲ್ಲಿ ನಡೆದಂತಹ ಹೈಡ್ರಾಮವೇ ಅದಕ್ಕೆ ಸಾಕ್ಷಿ. ಪವಿತ್ರ ಗೌಡ ಮಾತ್ರ ಬಿಡೋ ಹಂಗೆ ಕಾಣ್ತಾ ಇಲ್ಲ. ಜೈಲಿಂದ ಬಂದ ಮೇಲೆ ಪವಿತ್ರ ಏಕಾಂಗಿ. ಸೊ ದರ್ಶನ್ಗಾಗಿ ದಿನನಿತ್ಯ ಜಪ. ದರ್ಶನು ಅಂತ ದಿನಕ್ಕೆ 40 ಸಾರಿ ಜಪ ಮಾಡ್ತಾ ಇದ್ದಾರೇನೋ ಪವಿತ್ರ ಗೌಡ. ಇನ್ನಾದರೂ ನಟ ದರ್ಶನ್ ಸರಿದಾರಿಗೆ ಬರ್ತಾರ? ಸೊ ನಟ ದರ್ಶನ್ ಇವತ್ತು ನ್ಯಾಯಾಲಯಕ್ಕೆ ಹಾಜರಾಗಿದ್ರು. ಈ ಹಿಂದೆ ನ್ಯಾಯಾಲಯದ ಕರೆಗೆ ಕಾರಣ ಕೊಟ್ಕೊಂಡು ಗೈರಾಗಿದ್ರು ನಟ ದರ್ಶನ್. ಹೀಗೆಲ್ಲ ಕಾರಣ ಕೊಟ್ಕೊಂಡು ಮನೇಲಿ ಕೂತ್ಕೊಳ್ಳೋಕ್ಕಾಗಲ್ಲ, ನಾವು ಕರೆದಾಗ ನ್ಯಾಯಾಲಯಕ್ಕೆ ಬರಬೇಕು, ನ್ಯಾಯಾಲಯದ ನಿಯಮಗಳನ್ನು ಉಲ್ಲಂಘನೆ ಮಾಡಬಾರ್ದು ಅಂಥೇಳಿ ಚೆನ್ನಾಗಿ ಪಾಠ ಮಾಡಿತ್ತು. ಅದರ ಅನುಸಾರ ಈ ಬಾರಿ ಗೈರಾಗಿಲ್ಲ ಯಾರು? ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪ, ಅದರ ವಿಚಾರಣೆ. ಇವತ್ತು ಗೈರಾಗಿಲ್ಲ ನಟ ದರ್ಶನ್. ನೇರವಾಗಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಸೊ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಟಿ ಪವಿತ್ರ ಗೌಡ ಕೂಡ ನ್ಯಾಯಾಲಯಕ್ಕೆ ಹಾಜರಾಗಿದ್ದಾರೆ. ಈ ಸಂದರ್ಭದಲ್ಲಿ ಮುಖಾಮುಖಿ ಭೇಟಿಯಾಗಿದ್ದಾರೆ. ಭಾರೀ ಅಂತರವಿದ್ದಂತಹ ಇಬ್ಬರ ನಡುವೆ ಮತ್ತೆ ಅಂತರ ಸ್ಥಾಪಿಸೋದಕ್ಕೆ ನಂಬರ್ ಕೇಳಿದ್ದಾರೆ. ನಂಬರ್ ಕೊಡೋದಿಲ್ಲ ಅಂಥೇಳಿ ಮುಖ ತಿರುಗಿಸ್ಕೊಂಡು ಹೋಗಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಪ್ರಮುಖ ಆರೋಪಿಗಳಿಬ್ಬರು ಸಂಬಂಧಪಟ್ಟ ಅಡ್ವೊಕೇಟ್ಗಳ ಜೊತೆ ಬರ್ತಾ ಇದ್ದಾರೆ ನ್ಯಾಯಾಲಯಕ್ಕೆ. ದರ್ಶನ್ ಕೂಡ ಬಂದಿದ್ರು. ಏನೇ ಇರಲಿ, ನಟ ದರ್ಶನ್ ಈಗ ಒಂದು ಸರಿದಾರಿಗೆ ಬಂದಿದ್ದಾರೆ. ಪತ್ನಿ ವಿಜಯಲಕ್ಷ್ಮಿ ಜೊತೆ ಚೆನ್ನಾಗಿದ್ದಾರೆ. ಅನೇಕ ವರ್ಷಗಳಾಗಿತ್ತು ಪತ್ನಿಯ ಜೊತೆ ಚೆನ್ನಾಗಿದ್ದು. ಸೊ ಇತ್ತೀಚೆಗೆ ಜೈಲಿನಿಂದ ಬಿಡುಗಡೆಯಾದ ನಂತರ ಹೆಂಡತಿಯ ಜೊತೆ ತುಂಬ ನೆಮ್ಮದಿಯಾಗಿದ್ದಾರೆ, ಜಾಲಿಯಾಗಿದ್ದಾರೆ. ಮಗ ವಿನೀಶ್ ಜೊತೆಯೂ ಕೂಡ ತುಂಬ ಅಚ್ಚುಕಟ್ಟಾಗಿ ಒಬ್ಬ ಉತ್ತಮ ತಂದೆಯಾಗಿ ಜೀವನ ಮಾಡ್ತಿದ್ದಾರೆ. ಇಂತಹ ಸಂದರ್ಭದಲ್ಲಿ ಪವಿತ್ರ ಗೌಡ ಸಹವಾಸ ಬೇಡ ಅಂಥೇಳಿ ದೂರವಾಗಿರುವಂತಹ ನಟ ದರ್ಶನ್ಗೆ ಮತ್ತೆ ಪ್ರವೋಕ್ ಮಾಡುವಂಥ ಪ್ರಯತ್ನ ಯಾಕೆ ಅಂತ. ನನಗೆ ರಾಜರಾಜೇಶ್ವರಿಯ ಸಂಪರ್ಕವೂ ಬೇಡ, ಪವಿತ್ರ ಗೌಡಳ ಸಹವಾಸವೂ ಬೇಡ. ದರ್ಶನ್ ಅಭಿಮಾನಿಗಳು ಈಗ ಫುಲ್ಲು ದಿಲ್ ಖುಷ್ ಆಗಿದ್ದಾರೆ. ಬದಲಾದ ನಟ ದರ್ಶನ್ನ ಕಂಡು ಅಭಿಮಾನಿಗಳೂ ಕೂಡ ಖುಷಿಯಾಗಿದ್ದಾರೆ. ನಮಗೂ ಒಂಥರದ ಖುಷಿನೇ ಬಿಡಿ. ಒಳ್ಳೆಯವರಾಗಿ ಬದಲಾದ ದಾಸ ಅಂಥೇಳಿ ಕಾಮೆಂಟ್ಗಳು ಪ್ರತ್ಯಕ್ಷವಾಗ್ತಾ ಇದೆ. ಕೋರ್ಟ್ ಮುಂದೆ ನಡೆದ ಬೆಳವಣಿಗೆಯಿಂದ ಅಭಿಮಾನಿಗಳಿಗೆ ಫುಲ್ ಖುಷ್. ದರ್ಶನ್ ಬದುಕು ಬದಲಿಸಿದ ಜೈಲುವಾಸ. ದರ್ಶನ್ ಅಭಿಮಾನಿಗಳು ಫುಲ್ ಖುಷಿಯಾಗಿದ್ದಾರೆ. ಬದಲಾದ ನಟ ದರ್ಶನ್, ಒಳ್ಳೆಯವರಾಗಿ ಬದಲಾದ ದಾಸ. ಏನ್ರಿ ಮೀಡಿಯಾ ಅಂತ ಹೇಳಿ ಕಾಮೆಂಟ್ ಹಾಕುವಂತಹ ದರ್ಶನ್ ಅಭಿಮಾನಿಗಳಿಗೆ ನಮಗೆ ಹೇಳೋದಕ್ಕಿರೋದಿಷ್ಟೇ. ದರ್ಶನ್ ಬದಲಾಗಿದ್ದು ಸ್ವನಿರ್ಧಾರದಿಂದ, ನಿಮ್ಮ ಯಾವ ಕೊಡುಗೆನೂ ಇಲ್ಲ ಅಂಥೇಳಿ ನೀವೇನಾದರೂ ಹೇಳೋದಾದರೆ, ದರ್ಶನ್ ವಿಚಾರವಾಗಿ ಆತನ ಮನಸ್ಸು ಬದಲಾಗಿದ್ದು ಜೈಲುವಾಸ ಅಲ್ಲದೆ ಬೇರೆ ಯಾವ ಕಾರಣಗಳೂ ಇಲ್ಲ. ಪತ್ನಿಯ ಪರಿಶ್ರಮ, ಜೈಲುವಾಸ, ಮಾಧ್ಯಮದ ಸಲಹೆಗಳು ಮಾತ್ರ ಆತನನ್ನು ಬದಲಾಯಿಸಿತು. ಇನ್ನು ಏನ್ರಿ ಮೀಡಿಯಾ ಅಂಥೇಳಿ ಬಾಯಿಗೆ ಬಂದ ಕಮೆಂಟ್ ಹಾಕೋದಕ್ಕೆ ಹೋಗಬೇಡಿ. ಒಳ್ಳೆಯವರಾಗಿ ಬದಲಾದಂತಹ ದಾಸ
ಕೋರ್ಟ್ ಮುಂದೆ ನಡೆದ ಬೆಳವಣಿಗೆಯಿಂದ ಅಭಿಮಾನಿಗಳಿಗೆ ಫುಲ್ ಖುಷಿಯಾಗಿದೆ. ಅಭಿಮಾನಿಗಳಿಗೆ ಯಾಕೆ ನಮಗೂ ಕೂಡ ಖುಷಿನೇ. ದರ್ಶನ್ ಬದುಕನ್ನು ಬದಲಿಸಿದ ಜೈಲುವಾಸ, ಮಾಧ್ಯಮಗಳ ಸಲಹೆ, ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಇದೇ ಹಾಟ್ ಟಾಪಿಕ್ ಆಗಿದೆ. ತಾನಾಯ್ತು, ತನ್ನ ಸಂಸಾರ ಆಯ್ತು ಅಂತ ಇರುವ ದರ್ಶನ್ ಅಭಿಮಾನಿಗಳು ಎದೆ ತುಂಬ ಆನಂದಿಸ್ತಾ ಇದ್ದಾರೆ ಬದಲಾದಂತಹ ನಟ ದರ್ಶನ್ರನ್ನ ಕಂಡು. ಒಳ್ಳೆಯವರಾಗಿ ಬದಲಾದಂತಹ ದಾಸ ಅಂತ ಹೇಳಿ ಫುಲ್ ಖುಷಿಯಲ್ಲಿದ್ದಾರೆ. ಕೋರ್ಟ್ ಮುಂದೆ ನಡೆದ ಬೆಳವಣಿಗೆಯಿಂದ ಅಭಿಮಾನಿಗಳಿಗೆ ತುಂಬಾ ಸಂತೋಷ ಆಗಿದೆ. ದರ್ಶನ್ ಬದುಕು ಬದಲಿಸಿದಂತಹ ಜೈಲುವಾಸ ಸೋಷಿಯಲ್ ಮೀಡಿಯಾದಲ್ಲಿ ಇದೀಗ ಇದೇ ಹಾಟ್ ಟಾಪಿಕ್. ತಾನಾಯ್ತು, ತನ್ನ ಸಂಸಾರ ಆಯಿತು ಅಂತ ಹೇಳಿ ದರ್ಶನ್ ಅಭಿಮಾನಿಗಳಿಗೆ ಇದೊಂಥರದ್ದು ಪರಮಾನಂದ. ನಮ್ಮ ಬಾಸು ಅತ್ತಿಗೆ ಜೊತೆ ಚೆನ್ನಾಗಿರಲಿ ಅಂಥೇಳಿ ಸಾಕಷ್ಟು ಅಭಿಮಾನಿಗಳು ಕೂಡ ಅವರವರ ಜಾಗದಲ್ಲೇ, ಅವರವರ ಜಿಲ್ಲೆಗಳಲ್ಲೇ ಪ್ರಾರ್ಥನೆ ಮಾಡ್ಕೊಂಡಿದ್ರು ಈ ಹಿಂದೆ. ಸೊ ಹಾಗೆ ದೇವರು ಕಣ್ಬಿಟ್ರು, ನಮ್ಮ ದರ್ಶನ್ರವರನ್ನು ಸರಿದಾರಿಗೆ ತಂದರು ಅಂಥೇಳಿ ಅಭಿಮಾನಿಗಳು ಖುಷಿಯಾಗಿದ್ದಾರೆ. ಇನ್ನು ಈ ಅಪ್ಪ 3 ತಿಂಗಳು ಸರಿ ಇದ್ದು 4ನೇ ತಿಂಗಳೇನಾದರೂ ರಾಜರಾಜೇಶ್ವರಿ ಕಡೆಗೆ ಏನಾದರೂ ಇಣುಕಿದ್ದೆ ಆದಲ್ಲಿ ನಾವು ಬುದ್ಧಿ ಹೇಳದವರ ಮೇಲೆ ಬೇರೆ ತರಹ ಪಾಠ ಮಾಡಬೇಕಾಗಿ ಬರುತ್ತೆ. ಕಾರಣ ಮಾಧ್ಯಮದವ್ರ ಜೊತೆ ಮದುವೆ ಮನೆಯ ರಿಪೋರ್ಟು ಇರುತ್ತೆ, ತಿಥಿ ಮನೆಯದ್ದು ಕೂಡ ವರದಿ ಮಾಡ್ತೀವಿ. ನಮಗೆ 2 ರೀತಿಯ ಹವ್ಯಾಸಗಳು ಕೂಡ ಇದ್ದಾವೆ. ಹಾಗಾಗಿ ಇನ್ನು 3 ತಿಂಗಳು ಪತ್ನಿ ಜೊತೆ ಚೆನ್ನಾಗಿದ್ಕೊಂಡು ಇನ್ನು 4ನೇ ತಿಂಗಳೇನಾದರೂ ಮಳೆ ಜಾಸ್ತಿ ಬಂದಾಗ ರಾಜರಾಜೇಶ್ವರಿ ಕಡೆ ಏನಾದರೂ ತಲೆ ಇಣ್ಕೋದಾಗಲಿ, ಆ ಕಡೆ ಹೋದಂತಹ ಸುದ್ದಿಗಳು ಗೊತ್ತಾಯಿತು ಅಂದರೆ ನಮ್ಮ ಲೈನ್ಸ್ಗಳು ಬದಲಾಗ್ತವೆ, ಬ್ರೇಕಿಂಗ್ ಲೈನ್ಸ್ಗಳು. ಒಳ್ಳೆಯವರಾಗಿ ಬದಲಾದಂತಹ ದಾಸ ಕೋರ್ಟ್ ಮುಂದೆ ನಡೆದ ಬೆಳವಣಿಗೆಯಿಂದ ಅಭಿಮಾನಿಗಳಿಗೆ ತುಂಬ ಆನಂದ ಆಗ್ತಾ ಇದೆ. ನಾವು ಅನುಕರಿಸುವಂತಹ ನಮ್ಮ ಮಾದರಿಯುತ ಒಬ್ಬ ನಟ ಹಿಂಗೆ ಬದಲಾಗಿದ್ದು ಬಹಳಷ್ಟು ಉತ್ತಮ ಕೆಲಸ. ತನ್ನ ಹೆಂಡತಿ ಮಕ್ಕಳ ಜೊತೆ ಖುಷಿಯಾಗಿರೋದು, ಸಂಸಾರಸ್ಥನಂತೆ ಇರೋದು ಅಭಿಮಾನಿಗಳಿಗೆ ಸ್ವಾಭಾವಿಕವಾಗಿ ಖುಷಿ ತಂದು ಕೊಡುತ್ತೆ. ಸೊ ಅದರಂತೆಯೇ ಈಗ ಅಭಿಮಾನಿಗಳು ಕೂಡ ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕೋರ್ಟ್ ಹೊರಗೆ ಮಾತ್ರ ಅಲ್ಲ, ಕೋರ್ಟ್ ಒಳಗೂ ಕೂಡ ಹೈಡ್ರಾಮಾಗಳು ನಡೆದಿದ್ದಾವೆ. ಕೋರ್ಟ್ನಲ್ಲಿ ನಟಿ ಪವಿತ್ರ ಪಕ್ಕದಲ್ಲೇ ನಿಂತ ದರ್ಶನ್, 57ನೇ CCH ಕೋರ್ಟ್ಗೆ ಬಂದಿದ್ದ ನಟ ದರ್ಶನ್ ಮತ್ತು ನಟಿ ಪವಿತ್ರ. ನಟ ದರ್ಶನ್, ಪವಿತ್ರ ಗೌಡ ದೂರ ನಿಂತಿದ್ರು. ಕೋರ್ಟ್ ಹಾಲಿಗೆ ಬಂದ ನ್ಯಾಯಾಧೀಶರು ವಿಚಾರಣೆ ಆರಂಭ ಮಾಡಿ ಆರೋಪಿಗಳ ಹಾಜರಾತಿ ಪಡೆದ್ರು. ಆ ವೇಳೆ ಪವಿತ್ರ ಗೌಡ ಪಕ್ಕದಲ್ಲಿ ನಿಲ್ಲುವಂತೆ ದರ್ಶನ್ಗೆ ಸೂಚನೆ ಕೊಡಲಾಯಿತು. ಬಳಿಕ ಪವಿತ್ರ ಗೌಡ ಪಕ್ಕದಲ್ಲಿ ಬಂದು ನಿಂತ ನಟ ದರ್ಶನ್. ಕೋರ್ಟ್ ಹೊರಗೆ ಮಾತ್ರ ಅಲ್ಲ, ಕೋರ್ಟ್ ಒಳಗೂ ಹೈಡ್ರಾಮಾ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಯಾರ್ಯಾರು ಬಂದಿದ್ದಾರೆ ಅಂತೇಳಿ ಹಾಜರಾತಿ ಪಡೆಯಲಾಗುತ್ತೆ ಕೋರ್ಟ್ ಒಳಗಡೆ. 57ನೇ CCH ಕೋರ್ಟಿಗೆ ಬಂದಿದ್ದ ರೇಣುಕಾಸ್ವಾಮಿ ಪ್ರಕರಣದ ಅಷ್ಟು ಆರೋಪಿಗಳು. ನಟ ದರ್ಶನ್ ಎಲ್ಲಿದ್ದೀಯಾ ಅಂತ ಕೇಳಿದಾಗ ಇದ್ದೀನಿ ಅನ್ನಬೇಕು. ಪವಿತ್ರ ಗೌಡ ಎಲ್ಲಿದ್ದೀರಾ ಅಂತ ಕೇಳಿದಾಗ ಇಲ್ಲೇ ಇದ್ದೀನಿ ಅನ್ನಬೇಕು. ಹಾಗಾಗಿ ಈ ತರಹದ ಹಾಜರಾತಿ ಪ್ರಕ್ರಿಯೆಗಳು ಬಂದಾಗ ನಿಂತ್ಕೊಳ್ರಯ್ಯ A1 A2 ಅಂತ ಹೇಳೋದು ಸಹಜ. A1 A2 ಅದನ್ನು ಸರಿಯಾದ ಅನುಪಾತದಲ್ಲಿ ನಿಂತ್ಕೊಳ್ಳುವಂಥ ಸ್ಥಿತಿ. ದರ್ಶನ್ ಪಕ್ಕ ನಿಂತಿದ್ದಷ್ಟೇ ಪವಿತ್ರ ಗೌಡಗೆ ಸಿಕ್ಕ ಭಾಗ್ಯ. ದರ್ಶನ್ ಮುಖ ತಿರುಗಿಸ್ಕೊಂಡು ಕೂಡ ಪವಿತ್ರಳನ್ನು ನೋಡಿಲ್ಲ. ಕೋರ್ಟ್ನಲ್ಲಿ ನಟಿ ಪವಿತ್ರ ಪಕ್ಕದಲ್ಲಿ ನಿಂತ ದರ್ಶನ್ ಹಾಜರಾತಿ ಪ್ರಕ್ರಿಯೆಗೆ ಸಂಬಂಧಪಟ್ಟ ಹಾಗೆ ಅಕ್ಕಪಕ್ಕದಲ್ಲಿ ನಿಲ್ಲಿಸುವಂತ ಒಂದು ಸಣ್ಣ ಪ್ರಕ್ರಿಯೆಗಳು ನಡೀತಾವೆ. ಅದರ ಅರ್ಥ ದರ್ಶನ್ ಮನಸ್ಸು ಮಾಡಿ ಪವಿತ್ರ ಗೌಡ ಪಕ್ಕದಲ್ಲಿ ಬಂದು ನಿಂತಿದ್ದಲ್ಲ, ಅಲ್ಲಿ ನಿಲ್ಲಿಸ್ತಾರೆ. A1 A2 A3 ಹಿಂಗೆ ನಿಂತ್ಕೊಳ್ಳಿ ಲೈನ್ ಆಗಿ ಅಂತ ಹೇಳಿ. ಆ ಸಂದರ್ಭದಲ್ಲಿ ನಿಂತ್ಕೊಂಡಿರಬಹುದು. ಸೊ ಅಷ್ಟೇ ಸಿಕ್ಕಂತಹ ಭಾಗ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.